ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ಶ್ರುತಿ. ಇದು ಯುಗಾದಿ ಹಬ್ಬದ ವ್ಲಾಗ್ನ ತುಂಬ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ತುಂಬ ಲೆಂತಿ ವಿಡಿಯೋ ಏನು ನಾನು ಮಾಡ್ಕೊಂಡಿಲ್ಲ, ಸ್ವಲ್ಪ ಸಣ್ಣ ಸಣ್ಣ ಕ್ಲಿಪ್ಪಿಂಗ್ಸ್ ಅಷ್ಟೇ ಮಾಡ್ಕೊಂಡಿರೋದು. ಅದನ್ನು ಇವಾಗ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಹಬ್ಬದ ದಿನ ನಮ್ಮ ಮನೇಲಿ ಏನೆಲ್ಲ ಆಯ್ತಂತ ಹೇಳಿ. ಎಲ್ಲರೂ ಮನೇಲಿ ಹಬ್ಬ ಮಾಡೋ ಹಾಗೆಯೇ ನಾವು ಕೂಡ ಹಬ್ಬ ಮಾಡೋದು. ನಾವು ಯಾವಾಗಲೂ ಪ್ರತಿ ವರ್ಷ ಯುಗಾದಿ ಹಬ್ಬದಲ್ಲಿ ಊರಿಗೆ ಹೋಗ್ತೀವಿ. ಎಲ್ಲರೂ ಮನೆಯಲ್ಲೂ ಊರಲ್ಲಿ ಎಡೆ ಇಡ್ತಾರಲ್ವ, ಸೊ ಅದಕ್ಕೆ ನಾವು ಕೂಡ ಊರಿಗೆ ಹೋಗ್ತೀವಿ. ಎಲ್ಲರೂ ಒಂದೊಂದು ಕೆಲಸ ಮಾಡಿಕೊಂಡು ಬೆಳಗ್ಗೆ ಬೇಗ ಎಡೆ ಇಡಬೇಕಾಗಿರೋದ್ರಿಂದ ಬೇಗನೆ ಎಲ್ಲ ಕೆಲಸಗಳನ್ನ ಮಾಡ್ಕೊಂಡು ಎಡೆ ಇಡ್ತೀವಿ. ಹಾಗೆಯೇ ಇವತ್ತು ಬೆಳಗ್ಗೆ ತಿಂಡಿನ ನಾನು ಪಲಾವ್ ಮಾಡಿದ್ದೆ. ಮೊದಲೆಲ್ಲ ಹಸ್ಕೊಂಡೆ ಪೂಜೆ ಮಾಡ್ತಿದ್ರಂತೆ. ಯುಗಾದಿ ಹಬ್ಬದ ದಿನ ಹಸ್ಕೊಂಡು ದೇವರಿಗೆ ಎಡೆ ಇಟ್ಟು ಆಮೇಲೆ ಊಟ ಮಾಡಬೇಕು ಅಂತ ಹೇಳಿ. ಬಟ್ ಇವಾಗ ಯಾರಿಗೂ ಆಗಲ್ಲಲ್ಲ, ಅದಕ್ಕೋಸ್ಕರ ನಮ್ಮ ಮನೆಗಳಲ್ಲೆಲ್ಲರೂ ಬೆಳಗ್ಗೆ ಎದ್ದ ತಕ್ಷಣವೇ ತಿಂಡಿನ ಮಾಡಿಬಿಡ್ತೀವಿ. ತಿಂಡಿ ಮಾಡಿ ತಿಂಡಿ ತಿಂದು ಆನಂತರ ಹಬ್ಬಕ್ಕೆ ಪ್ರಿಪ್ರೇಷನ್ ಎಲ್ಲ ಮಾಡ್ಕೊಳ್ಳೋದು. ನಾನು ಒಳಗಡೆ ಎಲ್ಲ ಸ್ವಲ್ಪ ಕೆಲಸಗಳನ್ನ ಮಾಡ್ಕೊತಿದ್ದೆ. ಹಾಗೆ ಗಂಡಸರೆಲ್ಲ ಮೈಗೆಲ್ಲ ಎಣ್ಣೆ ಹಾಕ್ಕೊಳ್ಳೋದೆಲ್ಲ ಮಾಡ್ತಿದ್ರು. ಈ ವರ್ಷ ಯುಗಾದಿ ಹಬ್ಬದ ದಿನ ನನ್ನ ಮಗಳು ಇರಲಿಲ್ಲ. ನಮ್ಮ ಅಮ್ಮನ ಮನೆಗೆ ಕಳಿಸಿದ್ದೆ ಅವಳನ್ನ, ಯಾಕಂದರೆ ಅಲ್ಲಿ ಯಾರೂ ಇಲ್ಲಲ್ಲ. ನನ್ನ ತಮ್ಮನ ಹೆಂಡತಿ ಬೇರೆ ಕಡೆ ಇರೋದ್ರಿಂದ ನಮ್ಮಮ್ಮ ಡ್ಯಾಡಿ ಇಬ್ಬರೇ ಅಲ್ವಾ, ಸೊ ಅದಕ್ಕೆ ಯಾರೂ ಇಲ್ಲ, ಇಬ್ಬರೇ ಇರಬೇಕಂತ ಬೇಜಾರು ಮಾಡ್ಕೊತಿದ್ರು. ಅದಕ್ಕೆ ನನ್ನ ಮಗಳನ್ನ ಅಲ್ಲಿಗೆ ಕಳಿಸಿದ್ದೆ. ಇವಳು ಹೋದರೆ ಸ್ವಲ್ಪ ಹೆಲ್ಪ್ ಮಾಡ್ತಾಳೆ ನಮ್ಮಮ್ಮಂಗೆ ಏನಾದರೂ ಒಂಚೂರು ಅಂತ ಹೇಳಿಬಿಟ್ಟು. ಆದರೆ ನಾವು ಅಷ್ಟೇ, ನಾವು ನಮ್ಮ ಮನೆಯವರು, ನಮ್ಮ ಭಾವ ಊರ್ಗೀತಿ ಮಗಳು, ಅತ್ತೆ ಮಾವ ಇಷ್ಟು ಜನ ನಾವು ನಮ್ಮ ಮನೆಯಲ್ಲಿ ಹಬ್ಬನ ಆಚರಣೆ ಮಾಡಿದ್ದು. ಇಲ್ಲಿ ನಮ್ಮ ಅತ್ತೆ ಗಂಧನ ತೇಯ್ತಾ ಇದ್ದಾರೆ ಪೂಜೆಗಿಡೋದಕ್ಕೆ ಅಂತ ಹೇಳಿಬಿಟ್ಟು. ಇವರು ಒಂದು ಗಂಧದ ಕೊಂಡು ಮತ್ತು ಒಂದು ಕಲ್ಲನ್ನು ತುಂಬ ವರ್ಷದಿಂದ ಇಟ್ಕೊಂಡಿದ್ದಾರೆ. ಅದರಲ್ಲೇ ಪ್ರತಿ ವರ್ಷ ಯುಗಾದಿ ಹಬ್ಬ, ಗೌರಿ ಹಬ್ಬಗಳಲ್ಲಿ ಗಂಧನ ತೇಯ್ದು ದೇವರಿಗೆ ಇಡೋದು. ಇವಾಗ ಹಬ್ಬದ್ದು ಅಡುಗೆ ಎಲ್ಲ ಆಯಿತು. ಅಡುಗೆ ಎಲ್ಲ ಆಗಿ ಎಡೆ ಇಡೋದಕ್ಕೆ ಎಲ್ಲ ನೀಟಾಗಿ ಎಡೆ ಇಟ್ಬಿಟ್ಟು ಇವಾಗ ನಮ್ಮ ಮಾವ ಪೂಜೆ ಮಾಡ್ತಿದ್ದಾರೆ. ಮನೆಯಲ್ಲಿ ಹಿರಿಯರು ಯಾರು ಇರ್ತಾರೆ ಅವರು ಮೊದಲು ಪೂಜೆ ಮಾಡಿದ್ರೆ ಒಳ್ಳೇದಲ್ವ, ಸೊ ಅದಕ್ಕೆ ಯಾವಾಗಲೂ ಅವರೇ ನಮ್ಮ ಮಾವನ ಹತ್ರನೇ ಪೂಜೆ ನೀವೇ ಮಾಡಿ ಅಂತ ಹೇಳಿ ಮಾಡಿಸೋದು. ನಮ್ಗೆ ಹೇಳ್ತಾರೆ ನೀವು ಮಾಡಿ, ನಾವು ಆಮೇಲೆ ಮಾಡ್ತೀವಿ ಅಂತ, ಆದರೆ ನಾವು ಅವ್ರ ಕೈಯಲ್ಲೇ ಪೂಜೆ ಮಾಡಿಸೋದು. ಯಾಕಂದರೆ ಅವ್ರ ಅಪ್ಪ ಅಮ್ಮ ಅಲ್ವಾ, ಅದಕ್ಕೋಸ್ಕರ ಅವ್ರ ಕೈಯಲ್ಲೇ ಪೂಜೆ ಮಾಡಿಸೋದು. ಹಬ್ಬಕ್ಕೆ ಇನ್ನೇನಿಲ್ಲ, ಬೇವು ಬೆಲ್ಲ ಮತ್ತು ಒಬ್ಬಟ್ಟು, ಚಕ್ಲಿ, ವಡೆ ಈ ರೀತಿ ತಿಂಡಿಗಳನ್ನ ಮಾಡಿದ್ವಿ. ಹಾಗೆಯೇ ಊಟ ಅಂತ ಬಂದರೆ ಅನ್ನ ಸಾಂಬಾರು ಮತ್ತು ಆಲೂಗಡ್ಡೆ ಪಲ್ಯ, ಇಷ್ಟೇ ನಮ್ಮ ಮನೆಯಲ್ಲಿ ಮಾಡೋದು. ಹಾಗೆ ಹಣ್ಣುಗಳನ್ನ ಕಟ್ ಮಾಡಿ ಇಟ್ಟಿರ್ತೀವಿ. ಈ ರೀತಿ ಎಡೆನ ಇಡ್ತೀವಿ ನಾವು. ಒಬ್ಬೊಬ್ಬರು ಕಡೆ ಒಂದೊಂದು ಎಡೆನ, ಒಂದೊಂದು ಥರ ಎಡೆನ ಇಡ್ತಾರೆ. ಇಲ್ಲಿ ನಾವು 5 ಎಡೆ ಇಟ್ಟು 2 ಕಳಶ ಇಟ್ಟು ಅದ್ರ ಮೇಲೆ ಬಟ್ಟೆ ಇಟ್ಟು ಹಿರಿಯರಿಗೆ ಆನಂತರ ಪೂಜೆ ಮಾಡೋದು. ಕೆಲವ್ರ ಕಡೆ ಒಂದೊಂದು ಥರ ಪೂಜೆ ಮಾಡ್ತಾರೆ, ಎಡೆ ಇಡ್ತಾರೆ. ನನ್ನ ಊರ್ಗೀತಿ ಎಲ್ರಿಗೂ ಒಬ್ಬಟ್ಟನ್ನ ಮಾಡ್ತಾಯಿದ್ದಾಳೆ. ಪೂಜೆಗೆ ಎಷ್ಟು ಬೇಕು ಎಡೆಗೆ ಅಷ್ಟನ್ನು ಬೇಯಿಸಿ ಆನಂತರ ತಳಿಗೆಗೆ 1-2 ಒಬ್ಬಟ್ಟು ಎಕ್ಸ್ಟ್ರಾ ಎಲ್ಲ ಬೇಯಿಸಿ ತಳಿಗೆ ಕೊಟ್ಟು ಆನಂತರ ನಮ್ಗೆ ಊಟಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟನ್ನು ಬೇಯಿಸ್ಕೊತಾ ಇದ್ದಾಳೆ. ಇನ್ನು ಮಿಕ್ಕಿದ್ದನ್ನು ಸಂಜೆ ಯಾವಾಗಲಾದರೂ ಬೇಯಿಸೋಣ ಅಂತ ಹೇಳಿಬಿಟ್ಟು, ಯಾಕಂದರೆ ಒಂದೇ ಸಲ ನಿಂತ್ಕೊಂಡೆಲ್ಲ ಮಾಡೋಕ್ಕಾಗಲ್ಲ ಅಲ್ವ, ಅದಕ್ಕೆ. ನಾವಿಲ್ಲಿ ಪೂಜೆ ಮಾಡೋಕ್ಕೂ ಮುಂಚೆನೇ ಊರಲ್ಲಿ ಇರುವಂತಹ ದೇವಸ್ಥಾನಗಳಿಗೆಲ್ಲ ಹೋಗಿ ಎಣ್ಕಾಯಿ ಮಾಡಿಸ್ಕೊಂಡು ಬಂದಿರ್ತೀವಿ. ಯಾರಾದರೂ ಒಬ್ಬರು ಹೋಗಿ ಮನೆಯಲ್ಲಿ ಎಣ್ಕಾಯಿ ಮಾಡಿಸ್ಕೊಂಡು ಬರ್ತಾರೆ. ಆನಂತರ ಮನೆಯಲ್ಲಿ ಪೂಜೆ ಮಾಡ್ತೀವಿ. ಅಂದರೆ ಅವ್ರು ಎಣ್ಕಾಯಿ ಕೊಟ್ಟು ಕಳ್ಸಿದ್ಮೇಲೆ ಇಲ್ಲಿ ಪೂಜೆನ ಶುರು ಮಾಡ್ಕೊಂಡಿರ್ತೀವಿ. ಅಷ್ಟೇ, ಇನ್ನೇನಿಲ್ಲ. ಇದು ತುಂಬ ಅಂದರೆ ತುಂಬ ಚಿಕ್ಕ ವ್ಲಾಗಾಗಿ ಎಡಿಟ್ ಮಾಡಿದ್ದೀನಿ ನಾನು. ಯಾಕಂದರೆ ತುಂಬ ಲೆಂತಿ ವಿಡಿಯೋನ ಮಾಡ್ಕೊಳಕ್ಕಾಗಲಿಲ್ಲ. ನನ್ನ ಮಗಳು ಕೂಡ ಇರಲಿಲ್ಲ ಅಲ್ವ, ಮಾಡ್ಕೊಳ್ಳೋದಕ್ಕೆ ಅಷ್ಟು ಸಾಧ್ಯ ಆಗಲಿಲ್ಲ. ಅದಕ್ಕೋಸ್ಕರ ಇವಾಗ ಪೂಜೆ ಎಲ್ಲ ಆಯಿತು, ಊಟನ ಮಾಡ್ತಾಯಿದ್ವಿ. ಇವ್ರಿಗೆಲ್ರಿಗೂ ಊಟ ಬಡಿಸಿ ಆನಂತರ ನಾನು ಅವ್ರಿಗೀತಿ ನಾನು ಕೂತ್ಕೊಂಡು ಊಟ ಮಾಡ್ತೀವಿ. ಈ ಯಾವಾಗಲೂ ಯುಗಾದಿ ಬರೋದೇ ಸ್ವಲ್ಪ ಬೇಸಿಗೆಯ ಆರಂಭದಲ್ಲಿ, ಬೇಸಿಗೆಗಾಲ ಇನ್ನೇನು ಶುರುವಾಗುತ್ತೆ ಅನ್ನೋ ಆರಂಭದಲ್ಲೇ ಯುಗಾದಿ ಬರೋದು. ಅವಾಗಲೂ ಯುಗಾದಿ ಟೈಮಲ್ಲಂತೂ ಯಾವಾಗಲೂ ಸೆಕೆ ಇದ್ದೇ ಇರುತ್ತೆ. ಆ ಸೆಕೆಗೆ ಊಟನೂ ಮಾಡೋಕ್ಕಾಗಲ್ಲ, ಕೆಲಸನೂ ಮಾಡೋಕ್ಕಾಗಲ್ಲ, ಹಂಗಾಗ್ತಾ ಇರುತ್ತೆ. ಇವಾಗ ಎಲ್ರಿಗೂ ಊಟ ಬಡಿಸಿ ಆಯಿತು. ನಾನು ಊಟ ಮಾಡ್ತಾಯಿದ್ದೀನಿ. ನಮ್ಮ ಊರ್ಗೀತಿ ಇಲ್ಲೆಲ್ಲ ಪಕ್ಕದಲ್ಲಿ ಕೂತಿದ್ದಾಳೆ. ಊಟಕ್ಕಿನ್ನೇನಿಲ್ಲ, ಆವಾಗಲೇ ಹೇಳ್ದಂಗೆ ಒಬ್ಬಟ್ಟು, ವಡೆ, ಚಕ್ಲಿ ಮತ್ತು ಅನ್ನ ಸಾಂಬಾರು, ಆಲೂಗಡ್ಡೆ ಪಲ್ಯ ಇಷ್ಟೇ ಕಂಪಲ್ಸರಿ ಮಾಡೋದು, ಅದಷ್ಟೇ. ಇನ್ನು ರಾತ್ರಿ ನಾನು ಅವ್ರಿಗೀತಿ ಒಬ್ಬಟ್ಟನ್ನ ಬೇಯಿಸ್ತಾ ಇದ್ದಾಳೆ. ಇನ್ನು ಮಿಕ್ಕಿತ್ತಲ್ಲ ಹೂವನ್ನೆಲ್ಲ ಮಧ್ಯಾಹ್ನ ಬೇಯಿಸಿ ಉಳಿದಿದ್ದನ್ನೆಲ್ಲ ಸ್ವಲ್ಪ ಊಟಕ್ಕೆ, ರಾತ್ರಿ ಊಟಕ್ಕೆ ಮತ್ತು ನಾಳೆ ಬೆಳಗ್ಗೆ ತಿನ್ನೋಕ್ಕೆ ಅಂತ ಹೇಳಿಬಿಟ್ಟು ಬೇಯಿಸ್ತಾ ಇದ್ದಾಳೆ. ಇದಿಷ್ಟೇ ಸ್ನೇಹಿತರೆ ನಮ್ಮನೆ ಯುಗಾದಿ ಹಬ್ಬದ ವ್ಲಾಗ್. ಹೇಗಿತ್ತಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಾನು ನಿಮಗೆ ನನ್ನ ಇನ್ನೊಂದು ಹೊಸ ವ್ಲಾಗ್ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್, ಬಾಯ್.